ತುಂಬ ಜನ ವಿದ್ಯಾರ್ಥಿಗಳು ಗ್ರೀಕ್ ಇನ್ಫ್ಲೂಯೆನ್ಸ್ ಆನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಈ ಒಂದು ಟಾಪಿಕ್ನ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನೋಡಿ, ನೀವು ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋಗಳನ್ನು ಕೇಳ್ತಾ ಇದ್ದೀರಾ, ಬಟ್ ಅಪ್ಲೋಡ್ ಮಾಡಿದಾಗ ಅದಕ್ಕೆ ಸಾಕಷ್ಟು ಸಪೋರ್ಟ್ ಬರ್ತಾ ಇಲ್ಲ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಜಾಸ್ತಿ ಸಪೋರ್ಟ್ ಸಿಕ್ಕರೆ ಮಾತ್ರ ಮುಂದೆ ಬೇರೆ ಟಾಪಿಕ್ಗಳ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೂ ಕೂಡ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಮ್ಯಾಕ್ಸಿಮಮ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಆರಂಭಿಸೋಣ ಬನ್ನಿ. ಫಸ್ಟ್ನೇದಾಗಿ ನಾವು ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡೋಣ. ಯಾವ ರೀತಿ ಗ್ರೀಕ್ ಅಂತಕ್ಕಂಥದ್ದು ಇನ್ಫ್ಲುಯೆನ್ಸ್ ಮಾಡುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಅಂತಕ್ಕಂಥದ್ದನ್ನು. ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಹ್ಯಾಸ್ ಬಾರೋಡ್ ಥೌಸಂಡ್ಸ್ ಆಫ್ ವರ್ಡ್ಸ್ ಫ್ರಮ್ ಗ್ರೀಕ್ ಓವರ್ ಮೆನಿ ಸೆಂಚುರೀಸ್. ಸಾವಿರಾರು ಪದಗಳು ಈ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಗ್ರೀಕ್ನಿಂದ ಬಂದು ಸೇರಿಕೊಂಡಿದ್ದಾವೆ. ದಿಸ್ ಈಸ್ ಬಿಕಾಸ್ ಏನ್ಸಿಯಂಟ್ ಗ್ರೀಸ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಫಾರ್ ಲರ್ನಿಂಗ್, ಥಿಂಕಿಂಗ್ ಆ್ಯಂಡ್ ಡಿಸ್ಕವರಿ. ಈ ರೀತಿ ಗ್ರೀಕ್ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ, ಪ್ರಾಚೀನ ಕಾಲದ ಒಂದು ಗ್ರೀಸ್ ದೇಶ ಏನಿತ್ತೋ ಅದು ನೋಡಿ ಇಂಪಾರ್ಟೆಂಟ್ ಪ್ಲೇಸ್ ಆಗಿತ್ತು. ಇಡೀ ಜಗತ್ತಲ್ಲೇ ಅದೊಂದು ತುಂಬಾ ಬಹಳ ಮುಖ್ಯವಾಗಿರ್ತಕ್ಕಂತಹ ಸ್ಥಾನವನ್ನು ಪಡೆದುಕೊಂಡಿರುತ್ತೆ ವಿದ್ಯಾರ್ಥಿಗಳೇ. ಒಂದು ಕಲಿಕೆಯಲ್ಲಿರ್ಬೋದು ಅಥವಾ ಥಿಂಕಿಂಗ್ ಇರ್ಬೋದು, ಅಂದರೆ ಸಾಕಷ್ಟು ಫಿಲಾಸಫರ್ಸ್ ಅಲ್ಲಿಂದ ಬಂದಿರತಕ್ಕಂಥವ್ರು ಮತ್ತು ಅನ್ವೇಷಣೆ. ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾಚೀನ ಕಾಲದಿಂದನೂ ಏನ್ಸಿಯಂಟ್ ಗ್ರೀಸ್ ಏನಿತ್ತೋ ಮುಂಚೂಣಿಯಲ್ಲಿ ಇತ್ತು. ದ ಗ್ರೀಕ್ಸ್ ವರ್ ನೋನ್ ಫಾರ್ ದೇರ್ ವರ್ಕ್ ಇನ್ ಸೈನ್ಸ್, ಮೆಡಿಷನ್, ಮ್ಯಾಥಮೆಟಿಕ್ಸ್, ಫಿಲಾಸಫಿ, ಆರ್ಟ್ ಆ್ಯಂಡ್ ಪೊಲಿಟಿಕ್ಸ್. ಸೊ ಈ ರೀತಿ ಸೈನ್ಸ್ ಇರ್ಬೋದು, ಮೆಡಿಷನ್ ಇರ್ಬೋದು, ಅದೇ ರೀತಿ ಗಣಿತ ಇರ್ಬೋದು ಮತ್ತು ತತ್ವಶಾಸ್ತ್ರ ಇರ್ಬೋದು, ಆರ್ಟ್ ಕಲೆ ಇರ್ಬೋದು, ರಾಜಕೀಯ ಶಾಸ್ತ್ರ ಇರ್ಬೋದು, ಅನೇಕ ಮಹಾನ್ ವ್ಯಕ್ತಿಗಳು ಒಂದು ಗ್ರೀಸ್ನಿಂದ ಬಂದಂಥವರಾಗಿದ್ದಾರೆ. ಅವರೆಲ್ಲ ಸಾಕಷ್ಟು ಸಾಧನೆಯನ್ನು ಆ ಕಾಲದಲ್ಲೇ ಮಾಡಿದರು. ಸೊ ಅದರಿಂದಾಗಿ ಈ ಒಂದು ಗ್ರೀಕ್ ಇನ್ಫ್ಲುಯೆನ್ಸ್ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮೆನಿ ಆಫ್ ದೇರ್ ಐಡಿಯಾಸ್ ಆ್ಯಂಡ್ ರೈಟಿಂಗ್ಸ್ ವರ್ ಸ್ಟಡಿಡ್ ಬೈ ಅದರ್ ಪೀಪಲ್ ಅರೌಂಡ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ದ ಇಂಗ್ಲೀಷ್. ಈ ರೀತಿ ಮ್ಯಾಥಮೆಟಿಷಿಯನ್ಸ್ ಇರ್ಬೋದು, ಫಿಲಾಸಫರ್ಸ್ ಇರ್ಬೋದು ಅಥವಾ ಸೈಂಟಿಸ್ಟ್ ಇರ್ಬೋದು, ಇವರೆಲ್ಲ ಏನು ಗ್ರೀಸಿಂದ ಬಂದಿದ್ರೋ ಅವರ ಒಂದು ರೈಟಿಂಗ್ಸ್ ಇರ್ಬೋದು, ಅವರ ವಿಚಾರಗಳಿರ್ಬೋದು ಇಡೀ ಜಗತ್ತಿನಾದ್ಯಂತ ಪಸರಿಸುತ್ತೆ. ಆಸ್ ಅ ರಿಸಲ್ಟ್ ಮೆನಿ ವರ್ಡ್ಸ್ ಫ್ರಮ್ ಗ್ರೀಕ್ ಬಿಕೇಮ್ ಪಾರ್ಟ್ ಆಫ್ ಇಂಗ್ಲೀಷ್. ಇದೇ ಕಾರಣದಿಂದನೇ ಅನೇಕ ಪದಗಳು ಈ ಒಂದು ಇಂಗ್ಲೀಷ್ನಲ್ಲಿ ಬಂದು ಸೇರಿಕೊಂಡಿದ್ದಾವೆ. ಎಸ್ಪೆಷಲಿ ಇನ್ ಸಬ್ಜೆಕ್ಟ್ಸ್ ಲೈಕ್ ಸೈನ್ಸ್, ಹೆಲ್ತ್ ಆ್ಯಂಡ್ ಲರ್ನಿಂಗ್. ಸೊ ಈ ಒಂದು ಸೈನ್ಸ್ ಇರ್ಬೋದು, ಹೆಲ್ತ್ ಇರ್ಬೋದು ಮತ್ತು ಲರ್ನಿಂಗಿಗೆ ಸಂಬಂಧಪಟ್ಟಂತೆ ಅನೇಕ ಪದಗಳು ಒಂದು ಗ್ರೀಕ್ ಭಾಷೆಯಿಂದ ಬಂದಿದ್ದಾವೆ. ಗ್ರೀಕ್ ಇನ್ ಸೈನ್ಸ್ ಆ್ಯಂಡ್ ಲರ್ನಿಂಗ್. ಮೋಸ್ಟ್ ಆಫ್ ದ ಸೈಂಟಿಫಿಕ್ ವರ್ಡ್ಸ್ ಇನ್ ಇಂಗ್ಲಿಷ್ ಕಮ್ ಫ್ರಮ್ ಗ್ರೀಕ್. ನೋಡಿ, ಏನು ನಾವು ಇಂಗ್ಲೀಷಲ್ಲಿ ಅನೇಕ ಸೈಂಟಿಫಿಕ್ ಆಗಿರ್ತಕ್ಕಂತಹ ವರ್ಡ್ಸ್ಗಳನ್ನು ನೋಡ್ತೀವಲ್ವ, ಅದರಲ್ಲಿ ಮ್ಯಾಕ್ಸಿಮಮ್ ವರ್ಡ್ಸ್ಗಳು ಬಂದಿರತಕ್ಕಂಥದ್ದು ಗ್ರೀಸ್ನಿಂದ ಆಗಿದ್ದಾವೆ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್ ನೋಡಿ, ದ ವರ್ಡ್ ಬಯಾಲಜಿ ಅಂತಕ್ಕಂಥದ್ದು ಏನಿದೆನೋ ಇದು ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ಸ್ ಬಯೋಸ್. ನೋಡಿ, ಬಯೋಸ್ ಅಂತಕ್ಕಂತಹ ಒಂದು ಪದ ಅಂದರೆ ಲೈಫ್ ಅಂತಕ್ಕಂತಹ ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ಲೋಗಸ್ ಅಂದರೆ ಸ್ಟಡಿ. ಸೊ ಬಯೋ ಅಂದರೆ ಲೈಫ್ ಅಥವಾ ನಾವು ಜೀವ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಲೋಗಸ್ ಅಂದರೆ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ನಾವು ಜೀವಶಾಸ್ತ್ರ ಅಂತ ಕನ್ನಡದಲ್ಲಿ ಒಂದು ಪದವನ್ನು ಹೇಳ್ತೇವಲ್ವಾ. ಸೊ ಇದು ಇಂಗ್ಲೀಷ್ಗೆ ಬಯಾಲಜಿ ಅಂತ ಏನು ಕರಿತೇವೋ ಇದು ಗ್ರೀಕ್ ಪದಗಳಿಂದ ಬಂದಿರತಕ್ಕಂಥದ್ದು. ವಿಚ್ ಮೀನ್ಸ್ ದ ಸ್ಟಡಿ ಆಫ್ ಲೈಫ್, ಅಂದರೆ ಜೀವದ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಅಂತೇಳಿ ಜೀವಶಾಸ್ತ್ರ ಅಂತ ಹೇಳ್ತೇವೆ. ದ ವರ್ಡ್ ಆಸ್ಟ್ರಾನಮಿ, ಮತ್ತೊಂದು ಎಕ್ಸಾಂಪಲ್ ನೋಡೋದಾದ್ರೆ ಆಸ್ಟ್ರಾನಮಿ ಖಗೋಳಶಾಸ್ತ್ರ ಅಂತ ಹೇಳ್ತೇವೆ. ಕಮ್ಸ್ ಫ್ರಮ್ ಆಸ್ಟ್ರಾನ್. ಆಸ್ಟ್ರಾನ್ ಅಂದರೆ ನೋಡಿ ಗ್ರೀಕ್ ಭಾಷೆಯಲ್ಲಿ ಆಸ್ಟ್ರಾನ್ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಸ್ಟಾರ್ ಅಂತ ಹೇಳ್ತೇವೆ. ಅದೇ ರೀತಿ ನೋಮಸ್ ಅಂದರೆ ಲಾ ಅಥವಾ ನಿಯಮಗಳು ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ನಕ್ಷತ್ರಗಳ ನಿಯಮಗಳು, ಅದನ್ನೇ ನಾವೇನಂತ ಕರಿತಾ ಇದ್ದೇವೆ, ಆಸ್ಟ್ರಾನಮಿ ಅಂತ ಕರಿತಾ ಇದ್ದೇವೆ ಅಥವಾ ಖಗೋಳಶಾಸ್ತ್ರ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಮೀನಿಂಗ್ ದ ಲಾ ಆಫ್ ದ ಸ್ಟಾರ್ಸ್. ಇನ್ ದ ಸೇಮ್ ವೇ ವರ್ಡ್ಸ್ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಜಿಯೋಗ್ರಫಿ, ಮೈಕ್ರೋಸ್ಕೋಪ್, ಥರ್ಮೋಮೀಟರ್ ಆ್ಯಂಡ್ ಟೆಕ್ನಾಲಜಿ ಆಲ್ಸೋ ಕಮ್ ಫ್ರಮ್ ಗ್ರೀಕ್. ಈ ಪದಗಳು ಕೂಡ ನೋಡಿ ನಾವು ಎವ್ರಿಡೇ ಯೂಸ್ ಮಾಡ್ತಕ್ಕಂತಹ ವರ್ಡ್ಸ್ಗಳು ಅಂತ ಹೇಳ್ಬೋದು. ಇವು ಫಿಸಿಕ್ಸ್, ಕೆಮಿಸ್ಟ್ರಿ, ಜಿಯೋಗ್ರಫಿ, ಮೈಕ್ರೋಸ್ಕೋಪ್, ನೋಡಿ ಥರ್ಮೋಮೀಟರ್, ಟೆಕ್ನಾಲಜಿ ಇವೆಲ್ಲವನ್ನು ಕೂಡ ನಾವು ನಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಸೊ ಇವೆಲ್ಲವೂ ಬಂದಿರತಕ್ಕಂಥದ್ದು ಗ್ರೀಕ್ನಿಂದಾನೇ. ವೆನ್ ನ್ಯೂ ಸೈಂಟಿಫಿಕ್ ಥಿಂಗ್ಸ್ ಆರ್ ಡಿಸ್ಕವರ್ಡ್ ಟುಡೇ ಪೀಪಲ್ ಸ್ಟಿಲ್ ಯೂಸ್ ಗ್ರೀಕ್ ರೂಟ್ಸ್ ಟು ನೇಮ್ ದೆಮ್. ಇವತ್ತಿಗೂ ಕೂಡ ಸೈಂಟಿಫಿಕ್ ಕ್ಷೇತ್ರದಲ್ಲಿ ಏನಾದರೂ ಹೊಸ ಅನ್ವೇಷಣೆಗಳೇನಾದರೂ ಕಂಡುಬಿಟ್ರೆ, ಅಂದರೆ ಅನ್ವೇಷಣೆಗಳನ್ನು ಮಾಡಿದರೆ ಅವುಗಳಿಗೆ ಹೆಸರನ್ನು ಇಡ್ತಕ್ಕಂಥದ್ದು ಗ್ರೀಕ್ ಮೂಲಗಳಿಂದ ಬಂದಿರತಕ್ಕಂತಹ ಪದಗಳಿಂದನೇ ನಾವು ಹೆಸರನ್ನು ಕೊಡ್ತೇವೆ. ದಿಸ್ ಈಸ್ ಬಿಕಾಸ್ ಗ್ರೀಕ್ ವರ್ಡ್ಸ್ ಆರ್
ಕ್ಲಿಯರ್, ಮೀನಿಂಗ್ಫುಲ್ ಆ್ಯಂಡ್ ಈಸಿ ಟು ಕಂಬೈನ್. ಇದಕ್ಕೆ ಕಾರಣ ಏನಪ್ಪ ಅಂದರೆ ಆ ಗ್ರೀಕ್ ಪದಗಳನ್ನು ನಾವು ಕಂಬೈನ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಮತ್ತು ಅರ್ಥಪೂರ್ಣವಾಗಿ ಮೀನಿಂಗನ್ನು ಕೊಡ್ತವೆ. ದ್ಯಾಟ್ಸ್ ವೈ ವಿ ಕಂಬೈನ್ ದ ವರ್ಡ್ಸ್ ಫ್ರಮ್ ಗ್ರೀಕ್. ಗ್ರೀಕ್ ಇನ್ ಮೆಡಿಸಿನ್ ಆ್ಯಂಡ್ ಹೆಲ್ತ್. ನೋಡಿ, ಮೆಡಿಸಿನ್ ಕ್ಷೇತ್ರ ಮತ್ತು ಹೆಲ್ತ್ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ಗ್ರೀಕ್ ಅಂತಕ್ಕಂಥದ್ದು ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ. ಗ್ರೀಕ್ ಹ್ಯಾಸ್ ಆಲ್ಸೋ ಗಿವನ್ ಮೆನಿ ವರ್ಡ್ಸ್ ಟು ದ ಫೀಲ್ಡ್ ಆಫ್ ಮೆಡಿಸಿನ್. ದ ಏನ್ಸಿಯಂಟ್ ಗ್ರೀಕ್ ಡಾಕ್ಟರ್ ಹಿಪ್ಪೋಕ್ರೇಟಸ್, ನೆನಪಿಟ್ಕೊಂಡ್ಬಿಡಿ ಈ ಹೆಸರನ್ನು, ತುಂಬಾ ಫೇಮಸ್ ವ್ಯಕ್ತಿ ಇವರು. ಹಿಪ್ಪೋಕ್ರೇಟಸ್ ಏನು ಮಾಡ್ತಾ ಇದ್ದಾರೆ, ಆಫನ್ ಕಾಲ್ಡ್ ದ ಫಾದರ್ ಆಫ್ ಮೆಡಿಸಿನ್. ಇವರನ್ನು ಏನಂತ ಕರೀತಾರೆ ನೋಡಿ, ಫಾದರ್ ಆಫ್ ಮೆಡಿಸಿನ್ ಅಂತ ಕರಿತೀವಿ. ರೋಟ್ ಮೆನಿ ಮೆಡಿಕಲ್ ಟೆಕ್ಸ್ಟ್ ಇನ್ ಗ್ರೀಕ್. ಅನೇಕ ಕೃತಿಗಳನ್ನು ಇವರು ಏನು ಈ ಒಂದು ಮೆಡಿಸಿನ್ಸ್ಗೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ. ಟುಡೇ ವಿ ಯೂಸ್ ಗ್ರೀಕ್ ವರ್ಡ್ಸ್ ಲೈಕ್ ಕಾರ್ಡಿಯೋ ಅಂದರೆ ಹಾರ್ಟ್, ಕಾರ್ಡಿಯೋ ಅಂತ ಹೇಳ್ತೇವೆ, ಕಾರ್ಡಿಯಾಲಜಿಸ್ಟ್ ಅಂತ ಕರೀತಾರಲ್ವ, ಹೃದಯ ಶಾಸ್ತ್ರಜ್ಞರು ಅಂತೇಳಿ, ಇದು ಕೂಡ ಗ್ರೀಕಿಂದ ಬಂದಿರೋದು. ಅದೇ ರೀತಿ ನ್ಯೂರೋ ಅಂದರೆ ನರ್ವ್ ಅಂತ ಹೇಳ್ತೀವಿ, ನರಗಳು ಅಂತ ಹೇಳೋದಿಲ್ವಾ, ಆ ನ್ಯೂರೋ ಅನ್ನೋ ಪದನೂ ಕೂಡ ಬಂದಿರೋದು ಗ್ರೀಕಿಂದಾನೆ. ಅದೇ ರೀತಿ ಡರ್ಮಾ ಅಂದರೆ ಚರ್ಮ ಅಂತ ನಾವು ಹೇಳ್ತೇವೆ, ಸ್ಕಿನ್ ಅಂತ ಕರಿತೇವೆ. ಆ್ಯಂಡ್ ಫ್ಯಾಥೋ ಅಂದರೆ ಡಿಸೀಸ್, ರೋಗ ಅಂತ, ಪ್ಯಾಥಾಲಜಿಸ್ಟ್ ಅಂತ ಕರೀತಾರೆ ನೋಡಿ ಡಾಕ್ಟ್ರನ್ನು. ಈ ರೀತಿಯ ಪದಗಳೂ ಕೂಡ ಬಂದಿರೋದು ಗ್ರೀಕಿಂದಾನೆ. ಫಾರ್ ಎಕ್ಸಾಂಪಲ್, ದ ವರ್ಡ್ ಡರ್ಮೆಟಾಲಜಿ ಅಂದರೆ ಚರ್ಮಶಾಸ್ತ್ರ ಅಂತ ಹೇಳ್ತೇವೆ ನಾವು, ಮೀನ್ಸ್ ದ ಸ್ಟಡಿ ಆಫ್ ಸ್ಕಿನ್. ಆ್ಯಂಡ್ ನ್ಯೂರಾಲಜಿ ಅಂದರೆ ನರಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಅಂತ ಕನ್ನಡದಲ್ಲಿ ಕರಿತೇವೆ, ಅದನ್ನೇ ನಾವು ಇಂಗ್ಲೀಷಲ್ಲಿ ನ್ಯೂರಾಲಜಿ ಅಂತ ಹೇಳ್ತೇವೆ. ಅದು ಕೂಡ ಗ್ರೀಕಿಂದನೇ ಬಂದಿರೋದು. ಮೀನ್ಸ್ ದ ಸ್ಟಡಿ ಆಫ್ ದ ನರ್ವಸ್ ಸಿಸ್ಟಮ್. ಗ್ರೀಕ್ ಆಲ್ಸೋ ಗೇವ್ ಅಸ್ ದ ನೇಮ್ಸ್ ಆಫ್ ಮೆನಿ ಡಿಸೀಸಸ್ ಲೈಕ್ ಡಯಾಬಿಟಿಸ್, ಅಸ್ತಮಾ. ನೋಡಿ, ನಾವೇನು ಎವ್ರಿ ಡೇ ಯೂಸ್ ಮಾಡ್ತೀವಲ್ವಾ ಡಯಾಬಿಟಿಸ್ ಅಂಥೇಳಿ, ಅದೇ ರೀತಿ ಅಸ್ತಮಾ ಅಂತಕ್ಕಂತಹ ರೋಗದ ಕುರಿತು ಮಾತಾಡ್ತೇವೆ. ಸೊ ಈ ಎಲ್ಲ ಪದಗಳು ಬಂದಿರತಕ್ಕಂಥದ್ದು ಗ್ರೀಕಿಂದಾನೆ. These words help doctors around the world speak a common language when talking about health. ನೀವು ಜಗತ್ತಿನ ಯಾವುದೇ ದೇಶಕ್ಕೆ ಹೋಗ್ಬಿಟ್ಟು ಡಯಾಬಿಟಿಸ್ ಅಂತಕ್ಕಂತಹ ಒಂದು ಪದವನ್ನು ಯೂಸ್ ಮಾಡಿದರೆ ಎಲ್ಲ ಡಾಕ್ಟ್ರಿಗೂ ಕೂಡ ಅರ್ಥ ಆಗುತ್ತೆ. ಅದೇ ರೀತಿ ನಾವು ಕನ್ನಡದಲ್ಲಿ ಏನಾದರೂ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಲ್ವ, ಈ ಸಕ್ಕರೆ ಕಾಯಿಲೆ ಅಂತ ಇಡೀ ಜಗತ್ತಿಗೆ ನಾವು ಎಲ್ಲಾದರೂ ಯಾವುದೋ ಮೂಲೆಯಲ್ಲಿ ಹೋಗಿ ಹೇಳಿದರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಕೇವಲ ಕನ್ನಡಿಗರಿದ್ದರೆ ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಆದರೆ ಈ ಒಂದು ಡಯಾಬಿಟಿಸ್ ಅಂತಕ್ಕಂಥದ್ದು ಕೇವಲ ಯಾವುದೇ ಒಂದು ಭಾಷೆಗೆ ಸೀಮಿತ ಆಗಿಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಭಾಷೆಗಳಲ್ಲೂ ಕೂಡ ಮಿಕ್ಸ್ ಆಗಿ ಹೋಗಿದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ ನಾವು ಡಯಾಬಿಟಿಸ್ ಅಂದರೆ ಅರ್ಥ ಮಾಡ್ಕೊಳ್ತೇವೆ. ಅದೇ ರೀತಿ ಅಸ್ತಮಾ ಅಂತಕ್ಕಂಥದ್ದು ಕೂಡ ವಿದ್ಯಾರ್ಥಿಗಳೇ. Greek roots, prefixes and suffixes. Another way Greek has influenced English is through its many roots, prefixes and suffixes. ನೋಡಿ, ನಾವು ರೆಗ್ಯುಲರ್ ಆಗಿ ನೀವು ಇಂಗ್ಲೀಷ್ ಗ್ರಾಮರನ್ನು ಕಲಿತಾ ಇದ್ದೀರಪ್ಪ ಅಂದರೆ ಈ ಒಂದು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗಳ ಬಗ್ಗೆ ನೋಡಿರ್ತೀರ, ಅಭ್ಯಾಸ ಮಾಡಿರ್ತೀರ. ಸೊ ಪ್ರಿಫಿಕ್ಸ್ ಅಂದರೆ ಪದಗಳ ಮೊದಲಿಗೆ ಸೇರಿಸ್ತಕ್ಕಂತಹ ಚಿಕ್ಕ ಪದಗಳಾಗಿರ್ತವೆ. ಅದೇ ರೀತಿ ಸಫಿಕ್ಸ್ ಅಂದರೆ ಒಂದು ಪದದ ಅಂತ್ಯಭಾಗದಲ್ಲಿ ಕೇಳಿಸ್ತಕ್ಕಂತಹ ಸಣ್ಣ ಪಾರ್ಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. These are small parts of words that carry meaning. For example, examples ಅನ್ನು ಗಮನಿಸಿ. ಪ್ರಿಫಿಕ್ಸ್ ನೋಡಿ, ಆಟೋ ಅಂತ ಇದೆ. ಆಟೋ ಅಂದರೆ ಸೆಲ್ಫ್ ಅಂತಕ್ಕಂಥದ್ದು. ನಾವು ಫಾರ್ ಎಕ್ಸಾಂಪಲ್ ಆಟೋಬಯೋಗ್ರಫಿ ಅಂತ ಹೇಳ್ತೇವೆ, ಆಟೋಗ್ರಾಫ್ ಅಂತ ಹೇಳ್ತೇವೆ ಅಲ್ವಾ. ಸೊ ಇವೆಲ್ಲವೂ ಕೂಡ ಬಂದಿರತಕ್ಕಂಥದ್ದು ಗ್ರೀಕ್ ಪದಗಳಿಂದಾನೆ. ಅದೇ ರೀತಿ ಜಿಯೋ ಅಂತಕ್ಕಂತಹ ಮತ್ತೊಂದು ಪ್ರಿಫಿಕ್ಸ್ ಅನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ಜಿಯೋ ಅಂದರೆ ಅರ್ತ್ ಅಥವಾ ನಾವು ಭೂಮಿ ಅಂತ ಹೇಳ್ತೇವೆ. ಲೈಕ್ ಇನ್ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರ ಅಂತ ನಾವು ಕರಿತೇವಲ್ವಾ. ಸೊ ಇಲ್ಲಿ ನೋಡಿ, ಆ ಒಂದು ಜಿಯೋ ಅಂತಕ್ಕಂಥದ್ದು ಗ್ರೀಕ್ ಪದನೇ ಆಗಿದೆ. ಸಫಿಕ್ಸ್ ಲಾಜಿ ಮೀನ್ಸ್ ಸ್ಟಡಿ ಆಫ್. ನೋಡಿ, ಅನೇಕ ಪದಗಳಿಗೆ ನಾವು ಈ ಲಾಜಿಯನ್ನು ಸೇರಿಸ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮುಂದೆ ನೋಡ್ಬೋದು, ಬಯಾಲಜಿ, ಜಿಯಾಲಜಿ, ಸೈಕಾಲಜಿ. ಸೊ ಈ ಎಲ್ಲ ಲಾಜಿ ಅಂತಕ್ಕಂಥದ್ದು ಏನು ಬರುತ್ತಲ್ವ, ಇದರ ಅರ್ಥ ಅಧ್ಯಯನ ಮಾಡೋದು, ಸ್ಟಡಿ ಅಂತೇಳಿ. These parts help us understand new words. Once you learn some Greek roots, you can often guess the meaning of difficult words. ಈ ರೀತಿಯ ಪದಗಳನ್ನು ನೋಡಿ, ಲಾಜಿ ಅನ್ನೋ ಒಂದು ಪದವನ್ನು ನಾವು ಕಲ್ತ್ಕೊಂಡಿದ್ವಿ ಅಂದರೆ ನಮಗೆ ಬಯೋ ಅಂತ ಗೊತ್ತಿದ್ರೆ ಸಾಕು, ಬಯಾಲಜಿ ಜೀವಶಾಸ್ತ್ರ ಅಂತ ಅರ್ಥ ಆಗುತ್ತೆ. ಅದೇ ರೀತಿ ಲಾಜಿ ಆಲ್ರೆಡಿ ಗೊತ್ತಿರುತ್ತೆ, ಜಿಯೋ ಅಂದರೆ ಭೂಮಿ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಭೂಗೋಳ ಶಾಸ್ತ್ರ ಅಂತ ಅರ್ಥ ಮಾಡ್ಕೋಬಹುದು. ಅದೇ ರೀತಿ ಸೈಕಾಲಜಿ ಮತ್ತು ಜಿಯೋಗ್ರಫಿಗಳು ಕೂಡ. This makes English easier to learn and understand, especially in school subjects. ಇದರಿಂದಾಗಿ ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಕಲಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕನ್ಕ್ಲೂಷನ್ ಪಾರ್ಟನ್ನು ನೋಡಿ ವಿದ್ಯಾರ್ಥಿಗಳೇ. In conclusion, the Greek language has had a big and lasting impact on English. It helped shape the vocabulary of science, medicine, learning and culture. ಸೊ ಸೈನ್ಸ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಲರ್ನಿಂಗ್ ಇರ್ಬೋದು ಮತ್ತು ಕಲ್ಚರ್, ಈ ಎಲ್ಲ ಕ್ಷೇತ್ರಗಳಲ್ಲೂ ಸಾಕಷ್ಟು ಪದಗಳನ್ನು ಗ್ರೀಕ್ ಲ್ಯಾಂಗ್ವೇಜಿಂದ ಇಂಗ್ಲೀಷ್ ಪಡೆದುಕೊಂಡಿದೆ ವಿದ್ಯಾರ್ಥಿಗಳೇ.
ಈ ಒಂದು ಮೋಸ್ಟ್ ಪೀಪಲ್ ಡೋಂಟ್ ಸ್ಪೀಕ್ ಗ್ರೀಕ್ ಟುಡೇ. ನೋಡಿ, ನಾವು ಯಾರೋ ಕೂಡ ಗ್ರೀಕ್ ಭಾಷೆಯನ್ನು ಮಾತಾಡೋದಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಆದರೂ ಕೂಡ ನಾವು ಗ್ರೀಕ್ ಭಾಷೆಗೆ ಸಂಬಂಧಪಟ್ಟಂತಹ ಅನೇಕ ವರ್ಡ್ಸ್ಗಳನ್ನು ನಮಗೆ ಗೊತ್ತಿಲ್ಲದ ಹಾಗೆಯೇ ನಮ್ಮ ದಿನ ಬಳಕೆಯಲ್ಲಿ ಬಳಸ್ತಾ ಇದ್ದೇವೆ. We still use its words in our daily lives, especially in school, hospitals and technology. ಎಷ್ಟು ಸ್ಟೂಡೆಂಟ್ಸ್ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಒಂದು ಸಪೋರ್ಟ್ ಸಿಕ್ಕರೆ ಮಾತ್ರ ಮುಂದೆ ನೀವು ಕೇಳ್ತಕ್ಕಂತಹ ಟಾಪಿಕ್ಗಳನ್ನು ನನ್ನ ಕಡೆಯಿಂದ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಸಪೋರ್ಟ್ ಇಲ್ಲ ಅಂದರೆ ಹೆಚ್ಚಿನ ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಭಾಷೆಯಲ್ಲಿ ನಿಮಗೆಲ್ಲ ಚೇಂಜ್ ಮಾಡಿ ಕೊಡಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಸೊ ಅಷ್ಟೊಂದು ಶ್ರಮಕ್ಕೆ ಇಲ್ಲಿ ಸಪೋರ್ಟ್ ಸಿಕ್ಕರೆ ಮಾತ್ರ ಬೇರೆ ವಿಡಿಯೋಗಳು ಸಿಗ್ತವೆ ವಿದ್ಯಾರ್ಥಿಗಳೇ. ಸೊ ಮ್ಯಾಕ್ಸಿಮಮ್ ಟ್ರೈ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋದ ಕುರಿತು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.